ಸುನಿ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಡ್ ಬಂದೆ. ಒಂದು ಫುಲ್ ಜಾಲಿ ರೈಡ್. ಈ ಬ್ಯಾಚುಲರ್ಸ್ ಇದ್ದಾಗ ನಾವು ಟ್ರಿಪ್ ಹೋದ್ರೆ ಎಸ್ಪೆಷಲಿ ಎಣ್ಣೆ ಹುಡುಗರು ಇದ್ರೆ ಅವ್ರು ಹೇಗೆ ಅವ್ರದ್ದು ತೀಟೆ ತಂಟೆಗಳೆಲ್ಲ ಮತ್ತೆ ಆ ಆ ತೊಡಲಾಟಗಳು ಅದರಿಂದಾಗ ಒಂದರಿಂದ ಒಂದು ಕನೆಕ್ಷನ್ ಆಗೋದು. ಸೊ ಈ ರೀತಿ ಒಂದು ಫುಲ್ ಫನ್ ಎಂಜಾಯಬಲ್ ಮೂಮೆಂಟ್ಸ್. ಇಡೀ ಥಿಯೇಟ್ರು ಫುಲ್ ಗೊಳ್ಳಂತಾನೆ ನಗ್ತಾನೆ ಇದ್ರು. ಅಂದ್ರೆ ಎಲ್ಲಾರ್ದು ಬೇರೆ ಬೇರೆ ರೀತಿ ಕ್ಯಾರೆಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ಇವ್ರದ್ದು ನಟ್ಟು ಬೋಲ್ಟ್ ಅಂತ ಒಂದು ಆ, ನಿಮ್ ತರದೇ ಒಂದು ವ್ಲಾಗರ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಅಂದ್ರೆ ನಿಮ್ಗೆ ಇನ್ ಬಂದಾಗೆಲ್ಲ ಒಂದು ನಗುವಿಂದ ಅಲ್ಲೇ ಹೇಳ್ತಾನೆ ಇತ್ತು ಥಿಯೇಟರ್ ಅಲ್ಲಿ. ಅದ್ರ ಜೊತೆಗೆ ಒಂದು ಹಾರರ್ ಎಲಿಮೆಂಟ್ ಇಟ್ಟಿದ್ರೆ ಫಸ್ಟ್ ಹಾಫ್ ಅಲ್ಲಿ ಅಲ್ಲಲ್ಲಿ ಚಮಕ್ ಕೊಡ್ತಾ ಹೋಗ್ತಾರೆ, ಇಂಟರ್ವಲ್ ಅಲ್ಲಿ ಒಂದು ಬ್ರೇಕ್ ಕೊಡ್ತಾರೆ, ಮತ್ತೆ ಸೆಕೆಂಡ್ ಹಾಫ್ ಪೂರ್ತಿ ಒಂದು ಹಾರರ್ ಎಲಿಮೆಂಟ್ಸ್ ಹ್ಯೂಮರ್ ಇದೆ, ತುಂಬಾ ಚೆನ್ನಾಗಿದೆ. ಇವರಿಬ್ರು ರಾಜ್ ವಿಷ್ಣು ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಫನ್ ಓರಿಯೆಂಟೆಡ್. ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಮತ್ತೆ ಇವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಒಂದ್ ಸಾಂಗ್ ಎಷ್ಟು ಪ್ರೇಸ್ ಮಾಡಿದ್ರು ಡ್ಯಾನ್ಸ್ ಸಕಲ ಮಾಡಿದ್ರೆ. ಓವರ್ ಆಲ್ ಒಂದು ಫನ್ ಓರಿಯೆಂಟೆಡ್. ಅಂದ್ರೆ ನೀವು ನಿಮ್ ದೈನಂದಿಕ ಚಟುವಟಿಕೆಗಳಲ್ಲಿ ನೀವು ಫುಲ್ ಮುಳುಗೋಗಿದ್ದವ್ರಿಗೆ ಫುಲ್ ಲಾಫ್ ಅಂಡ್ ಔಟ್. ಅಂದ್ರೆ ಈ ಅಕ್ಷಯ್ ಕುಮಾರ್ ಫಿಲಮ್ಸ್ ಬರುತ್ತಲ್ಲ, ಧಮಾಲು ಗೋಲ್ಮಾಲು, ಈ ರೀತಿ ಫುಲ್ ಬಂದು ಎಂಜಾಯ್ ಮಾಡ್ತಿರಲ್ಲ, ಆ ರೀತಿ ಆಡಿಯನ್ಸ್ಗೆ ಕನ್ನಡದಲ್ಲಿ ಬಂದಿರೋ ಮೂವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಮಾರಿಗೌಡ್ ಸ್ಟುಡಿಯೋಸ್ ಅವ್ರು ಪ್ರೊಡಕ್ಷನ್ ಮಾಡಿದ್ರೆ, ಮತ್ತೆ ಹರೀಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾರು ಒಳ್ಳೆ ಫನ್ ಎಲ್ಲ ಮರ್ತ್ಬಿಟ್ಟು 2 ಅವರ್ ನಡ್ಕೊಂಡು ಹೋಗ್ಬೇಕು ಅನ್ನೋರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚೂಸ್ ಮಾಡ್ಬೋದು. ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ನಮ್ಮ ಹತ್ರ ಗರ್ಲ್ಸ್ ಬಾಯ್ಸ್ಗಳು ತುಂಬಾ ಜನ ನೋಡ್ಬೇಕಿದೆ ಫ್ಯಾಮಿಲಿ ಸಿನಿಮಾ ಅಂತ ತುಂಬಾ ಬಯಸ್ಕೊಡ್ತೀನಿ. ಥ್ಯಾಂಕ್ ಯು. ನೆವರ್ ಕಾಂಪ್ರಮೈಸ್ ಸಿನಿಮಾ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಂಡ್ ನಿರ್ದೇಶನ ಹರೀಶ್ ಸರ್. ಅಂದ್ರೆ ಇದು ಒಂದು ಹಾರರ್ ಸಿನಿಮಾ ಅಂತ ಅನ್ಬೋದು, ಒಂದು ಎಂಟರ್ಟೈನರ್ ಸಿನಿಮಾ ಅಂತ ಅನ್ಬೋದು. ಎರಡನ್ನು ಬಹಳ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಹಾರರ್ ಕಮ್ ಎಂಟರ್ಟೈನರ್ ಸಿನಿಮಾ ಇದು. ಸಖತ್ ನಗ್ಸುತ್ತೆ ಮತ್ತು ಹಾಗೆ ಮಧ್ಯ ಭಯ ಬೀಳ್ಸುತ್ತೆ. ಅಂಡ್ ಕೊನೆಯಲ್ಲಿ ಒಂದು ಒಳ್ಳೆ ಅದ್ಭುತವಾದಂತ ಮೆಸೇಜ್ ಇದೆ. ಆಕ್ಟ್ ಮಾಡಿ ಅಭಿನಯಿಸಿರೋ ಅಂತ ಎಸ್ಪೆಷಲಿ ಆ ಬಾಯ್ಸ್ ಗ್ಯಾಂಗ್ ಎಲ್ಲರೂ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬಿಡಿ, ನಿಮ್ಮನ್ನ ಖಂಡಿತ ಇದು ಎಂಟರ್ಟೈನ್ ಮಾಡುತ್ತೆ. ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ. ಅಂಡ್ ಕಂಗ್ರಾಟ್ಸ್ ಟು ದ ವರ್ಲ್ಡ್. ಹೇಳ್ದಂಗೆ ಯಾವುದೇ ರೀತಿಯಾದ ದೆವ್ವ ಈ ಥರದ್ದು ಮತ್ತೆ ಫ್ಯಾಂಟಸಿ ಸಿನಿಮಾಗಳನ್ನ ಹೇಳೋದಕ್ಕೆ ಯಾವುದು ಬೌಂಡ್ರೀಸ್ ಇರಲ್ಲ. ಕಾಂಪ್ರಮೈಸ್ ಇಲ್ದಿರ ಏನು ಬೇಕಾದ್ರೂ ಹೇಳ್ಬೋದು. ಆ ಥರದ ಒಂದು ರೀತಿಯಲ್ಲಿ ದೆವ್ವನೇ ಇದು ಮಾಡ್ತಾ ಇದೆ, ದೆವ್ವ ಇದು ಮಾಡ್ತಾ ಇದೆ ಇಲ್ವೋ ಅನ್ನೋದನ್ನ ಒಂದು ಕನ್ಫ್ಯೂಷನ್ ಅವ್ರು ಇಟ್ಟಿದ್ದಾರೆ ಡೈರೆಕ್ಟರು. ಅದು ಒಂದು ಪಾರ್ಟ್ ಚೆನ್ನಾಗಿದೆ. ಪ್ಲಸ್ ಡೆಫಿನೆಟ್ಲಿ ನಾವು ಯಾವಾಗಲೂ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಆರ್ಟಿಸ್ಟ್ಗಳನ್ನ. ಇವರು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾರೆ, ಇವರು ಶಾರ್ಟ್ ಮೂವಿಯಲ್ಲಿ ಮಾಡ್ತಾ ಇದ್ರು, ಇವರು ಚಿಕ್ಕದಲ್ಲಿ ಮಾಡ್ತಾ ಇದ್ರು, ಸಿನಿಮಾಲ್ ಮಾಡ್ತಾ ಇದ್ರು ಅಂತ. ಆ ಥರದ್ದು ಯಾವ್ದು ಡಿಫ್ರೆನ್ಸ್ ಇಲ್ಲ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು. ಒಂದ್ಸರಿ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಶುರು ಮಾಡಿದ್ಮೇಲೆ ಈಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿದಂಥ ಹರೀಶ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಯಾಕಂದರೆ ಯಾವಾಗಲೂ ಹೊಸಬರನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು, ಆ ಸಿನಿಮಾ ರೆಡಿ ಆಗೋದಕ್ಕೆ ಧೈರ್ಯ ಬೇಕು, ಅದನ್ನ ತಂದು ರಿಲೀಸ್ ಮಾಡೋದಕ್ಕೆ ಇನ್ನೂ ದೊಡ್ಡ ಧೈರ್ಯ ಬೇಕು. ಅಷ್ಟನ್ನು ಅಚ್ಚುಕಟ್ಟಾಗಿ ಟೀಮ್ ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ. ಸೊ ಒಂದು ದೆವ್ವದ್ದು ಮತ್ತೆ ಫ್ರೆಂಡ್ಶಿಪ್ದು ಒಂದು ಕಾಮಿಡಿ ಜಾನರಲ್ಲಿ ಹೇಳ್ಕೊಂಡು ಹೋಗಿರೋಂಥ ಸಿನಿಮಾ. ನಿಜವಾಗ್ಲೂ ನನಗೆ ನಗು ಬಂತು. ಯಾಕಂದರೆ ಯಾರು ನಗ್ಸಕ್ಕಾಗಲಿ ಅಳ್ಸಾಗಲಿ ಫೋರ್ಸ್ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಪಾಯಿಂಟ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ನೋಡ್ತಾ 4 ಜನ ನಗ್ದಾಗ ಮಾತ್ರ ನಿಮಗೂ ನಗು ಬರುತ್ತೆ. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಇದ್ದಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ ಕಂಪ್ಲೀಟ್ ಟೀಮ್ಗೆ ಈ ಒಂದು ಎಫರ್ಟ್ಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ, ವಿರಾಜ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಡ್ ಬಂದೆ. ಫಸ್ಟ್ ಹಾಫ್ ಎಲ್ಲರೂ ಎಷ್ಟು ನಗ್ತೀವೋ ಸೆಕೆಂಡ್ ಹಾಫ್ ಅಷ್ಟೇ ಸೀಟೆಡ್ಸ್ ಇದೆ ಸಿನಿಮಾ, ಅಷ್ಟೇ ಸಸ್ಪೆನ್ಸ್ ಇದೆ. ಎಲ್ಲ ಆರ್ಟಿಸ್ಟು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲರನ್ನೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಕಾಮಿಡಿ ವಿಡಿಯೋಸ್ ಮುಖಾಂತರ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಎಲ್ಲರೂ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಆರ್ಟಿಸ್ಟ್ಗಳು ಎಲ್ಲರೂ ಸ್ಕ್ರೀನಿಗೆ ಬಂದಾಗ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಇಡೀ ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ. ಈಗ ತಾನೇ ನಾನು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಖುಷಿ ಆಗ್ತಾ ಇರೋದೇನೆಂದರೆ, ಇಂಡಸ್ಟ್ರಿಯಲ್ಲಿ ಮೊದಲು ಇತ್ತು, ಈಗೇನಿಲ್ಲ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಮೊದಲು ನೀವು ತುಂಬ ಹಳೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತೊಗೊಂಡ್ರೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಒಂದೊಂದು ಸ್ಲ್ಯಾಂಗ್. ಅಂದರೆ ಈಗ ಉತ್ತರ ಕರ್ನಾಟಕ ಭಾಷೆ ಅಂತ ನಾವೇನು ಹೇಳ್ತೀವಿ, ಆ ಭಾಗದ ಆಯಾಯ ಸ್ಲ್ಯಾಂಗ್ಗಳೇನಿದಾವೋ ಅದನ್ನು ಬಳಸ್ತಾ ಇದ್ರು. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇತ್ತು. ಈಗ ಎಲ್ಲ ಚಿತ್ರಗಳಲ್ಲಿ
ಕಲಾವಿದರನ್ನ ಬಳಸ್ಕೊಳ್ತಾ ಅದ್ರ ಜೊತೆಗೆ ಆಯಾ ಭಾಗದ ಅಂದ್ರೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅನ್ನು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಇದರಲ್ಲಿ ನಮ್ಮ ಉಮೇಶ್ ಕಿನ್ನಾಳ್ ಮತ್ತೆ ನನ್ನ ಗೆಳೆಯ ಗಜ್ಜ ಆಮೇಲೆ ಸೀತಾರಾಮ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಲನಚಿತ್ರಗಳನ್ನ ಬೆಳೆಸಿ, ಕನ್ನಡ ಚಿತ್ರಗಳನ್ನ ಉಳಿಸಿ. ಥ್ಯಾಂಕ್ ಯು. ನಾನು ನಿಮ್ಮ ಪ್ರೀತಿಯ ಅರ್ಜುನ್ ದೇವ್. ಬಾಯ್ಸ್ ನೆವರ್ ಕಾಂಪ್ರಮೈಸ್, ಬಾಯ್ಸ್ ವಿಲ್ ಆಲ್ವೇಸ್ ಕಾಂಪ್ರಮೈಸ್ ಅನ್ಬೋದು. ಯಾಕಂದರೆ ಇದು ಸಿನಿಮಾ ಭಾಳ ವಿಭಿನ್ನವಾಗಿ ಹರೀಶ್ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಫುಲ್ ಕಾಮಿಡಿಯಾಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಸ್ವಲ್ಪ ಸೀರಿಯಸ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ತೆಗೆದಿದ್ದಾರೆ. ಎಲ್ಲ ಪ್ರತಿಭೆಗಳಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂತಿರೋ ಎಲ್ಲ ಕಲಾವಿದರು ಸೀರಿಯಸ್ ಪಾತ್ರಗಳನ್ನ ಮಾಡ್ಬೋದು ಅಂತ ನಿರೂಪಿಸಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಸೊ ಸಿನಿಮಾ ಒಳ್ಳೇದಾಗಲಿ. ಹರೀಶ್ ಮತ್ತು ಅವರ ತಂಡದವ್ರಿಗೆ ಮತ್ತು ಎಲ್ಲ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಕೊಂಡ್ ಬಂದ್ವಿ. ತುಂಬಾ ದಿನ ಆದ್ಮೇಲೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಆಪ್ತ ಮಿತ್ರ ಆದ್ಮೇಲೆ ಒಂದು ಒಳ್ಳೆ ಹಾರರ್ ಸಿನಿಮಾ, ಅದರಲ್ಲಿ ಕಾಮಿಡಿ ಐತೆ. ಎಲ್ಲರೂ ತುಂಬಾ ಹಾರರ್ ಮಾಡ್ತಾರೆ, ಬಟ್ ಒಂದು ಬಾಯ್ಸ್ ಗ್ರೂಪ್ ಜೊತೆ ಒಂದು ಕಾಮಿಡಿ ಸಿನಿಮಾ, ಒಳ್ಳೆ ಜನರು, ಸಖತ್ ಎಂಟರ್ಟೈನ್ಮೆಂಟ್ ಆಯ್ತು. ಬಾಯ್ಸ್ ನೆವರ್ ಕಾಂಪ್ರಮೈಸ್, ಅದ್ರಲ್ಲಿ ನಮ್ ಗುರು ಆಕ್ಟಿಂಗ್ ಕಾಂಪ್ರಮೈಸ್ ಮಾಡೋನೆ ಸಖತ್ತಾಗಿದ್ದು ಗುರು ಪರ್ಫಾರ್ಮೆನ್ಸ್. ನಿಮ್ದು ಸಖತ್ತಾಗಿದ್ದು ಪರ್ಫಾರ್ಮೆನ್ಸ್. ಆಲ್ ಓವರ್ ಫುಲ್ಲು ಒಂದು ಒಳ್ಳೆ ಸಿನಿಮಾ ಅನ್ಬೋದು ಕನ್ನಡ ಸಿನಿಮಾಗೆ. ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಕಾಂಟ್ರವರ್ಸಿ ಬಿಟ್ಟು ಸಿನಿಮಾನ ಗೆಲ್ಸಿ. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ಎಷ್ಟೋ ಒಳ್ಳೆ ಸಿನಿಮಾಗಳು ಕನ್ನಡ ಜನತೆ ಕಣ್ಣಿಗೆ ಬೀಳದೇನೆ ಪ್ರೊಡ್ಯೂಸರ್ ನಾಶ ಆಗಿ ರೋಡಿ ಬಂದಿದ್ದಾರೆ. ದಯವಿಟ್ಟು ಆತರ ಮಾಡಕ್ ಬಿಡ್ಬೇಡಿ, ಬಂದ್ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನಿಲ್ಸಿ, ಬೆಳೆಸಿ, ಸಪೋರ್ಟ್ ಮೇಲೆ ಕೇಳ್ಕೊತೀನಿ. ಜೈ ಎಲ್ಲರಿಗೂ ಹಾಯ್, ನಮಸ್ಕಾರ ಮೇಡಮ್, ನಮಸ್ತೆ. ತುಂಬಾ ಖುಷಿ ಆಯ್ತು ಮೂವಿ ನೋಡಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಒಳ್ಳೆ ಹೊಸ ಪ್ರಯತ್ನ, ಹೊಸ ತಂಡ ತುಂಬಾ ಚೆನ್ನಾಗಿ ಮಾಡಿದೆ, ಅದ್ಭುತವಾಗಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ. ಯಾವತ್ತಿದ್ರು ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ವಿನ್ ಆರ್ ಗೇನ್, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು. ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಫಿಲಮ್ ತಗೊಂಡೋಗಿದ್ದಾರೆ ಅಂದ್ರೆ, ನಾವು ಇವಾಗ ಮನೇಲಿ ಕೂತಿದ್ದಾಗ ನಾನು ಎಷ್ಟೋ ಸಲ ಪ್ಲಾನ್ ಮಾಡ್ಬಿಟ್ಟಿದೀವಿ, ಪಟ್ಟಂತ ಗಾಡಿ ತಗೊಂಡು ಟ್ರಿಪ್ ಎಲ್ಲ ಹೋಗ್ಬಿಡ್ತೀವಿ. ಸೊ ಆ ತರ ಹೋದಾಗ ಎಷ್ಟೋ ಅಚಾತುರ್ಯಗಳೆಲ್ಲ ಆಗುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕು ಅನ್ನೋ ಮೆಸೇಜ್. ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದ್ರೆ, ಈ ಮೂವಿ ನನ್ನ ಕ್ಲೋಸ್ ಫ್ರೆಂಡ್ ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾಗಿ ಮ್ಯೂಸಿಕ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್, ಆಲ್ ದ ಬೆಸ್ಟ್. ಅದ್ಭುತ, ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಎಸ್ಪೆಷಲಿ ನಾವು ಬಾಯ್ಸ್ ಟ್ರಿಪ್ ಹೋದಾಗ ಏನೇನು ನಡೆಯುತ್ತೋ ಪ್ರತಿಯೊಂದು ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಈ ಥರ ಎಲ್ಲ ಕ್ಯಾರೆಕ್ಟರ್ ನಮ್ಮ ಒಂದೊಂದು ಗ್ರೂಪ್ನಲ್ಲಿ ಇದ್ದೇ ಇರ್ತಾರೆ. ಆಮೇಲೆ ನನ್ಗೆ ಇನ್ನೊಂದೇನು ಖುಷಿ ಆಯ್ತು ಅಂದ್ರೆ, ಕಲಾಕಾರ ಮಾಡಿದ ಪಾತ್ರ ಸೇಮ್ ನಾನೇ, ಅಂದ್ರೆ ಫುಲ್ ಆಗ್ತಾ ಇರ್ತೀವಿ ಸೇಮ್. ಏನೋ ಅಡಗಿದೆ ಇದ್ರಲ್ಲಿ, ಅದರಲ್ಲಿ ಹೊಡಿತಾರಲ್ಲ, ಈಚಿಕ್ ಬಿಡ್ತೀನಿ. ಅಲ್ಲ ಅಷ್ಟೇ ಎಲ್ಲ ಬೇಕೇ ಬೇಕು ಅಂತ ಇವ್ರು. ಇನ್ನೊಂದ್ಸಲಿ ಸಿನಿಮಾ ನೋಡೋಣ. ನನಗೆ ಅದು ಫಸ್ಟ್ ಒಂದು ಡೈಲಾಗ್ ಇದೆಯಲ್ಲ, ಇನ್ನೂ ಕಾಲಿಟ್ಟಿದ್ದಾರೆ ನಡುಗುತ್ತದೆ ಬಾರು, ಕೈ ಹಿಡಿದ್ರೆ ಮುಗಿಯುತ್ತದೆ ಬೀರು, ಅದು ಇವ್ರದ್ದು ಡೈಲಾಗು. ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಸರ್ ಚೆನ್ನಾಗಿತ್ತು ಡೈರೆಕ್ಷನ್, ಮ್ಯೂಸಿಕ್ ಅದ್ಭುತವಾಗಿದೆ. ಇವ್ರ ಫ್ರೆಂಡ್ ಇವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನೋಡಿದ್ರೆ ಪತ್ರಕರ್ತರು ಮತ್ತೆ ಒಂದಷ್ಟು ಜನ ಆಡಿಯನ್ಸ್ ಎಲ್ಲ ಬಂದಿದ್ರು, ಸೆಲೆಬ್ರಿಟಿ ಶೋ ಅಂತ ಒಂದು ಮಾಡಿದ್ವಿ. ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಮ್ಮ RCB ಕಬ್ಜಾ ಹೇಳ್ದಂಗೆ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ RR ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾನ ಸೋಲಕ್ ಬಿಡ್ಬೇಡಿ. 100% ಫುಲ್ ಎಂಟರ್ಟೈನ್ಮೆಂಟ್ ಎಲ್ಲ ಯಾವ್ದಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ತುಂಬಾ ದಿನ ಆದ್ಮೇಲೆ RR ಸಬ್ಜೆಕ್ಟ್ ಬಂದಿರೋದು. ಸೊ ತುಂಬಾ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಫ್ಯಾಮಿಲಿ ಅವರೆಲ್ಲ ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ತೀನಿ. ಇವಾಗ ಮಾಧ್ಯಮ ಮಿತ್ರರಿಂದನೇ ನಮ್ಮ ಸಿನಿಮಾ ಗೆಲ್ಬೇಕಾಗಿದೆ ಇವಾಗ. ಯಾಕೆಂದ್ರೆ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಇದನ್ನ ಪ್ರತಿ ಒಬ್ಬ ಮನುಷ್ಯನಿಗೆ ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನಿಲ್ಲುತ್ತೆ ಅಂತ ನಾವು ಅನ್ಕೊಂತೀವಿ. ಯಾಕೆಂದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ಲೇಬೇಕು. ತುಂಬಾ ಚೆನ್ನಾಗಿದೆ, ಎಲ್ಲಾ ಕಡೆ ರಿವ್ಯೂಸ್ ಬಂದು, ಆಮೇಲೆ ಇದು ಬುಕ್ ಮೈ ಶೋ ರೇಟಿಂಗ್ಸ್ ಬಂದು 9.4 ಇದೆ. ನಿಜವಾಗ್ಲೂ ಯಾವ್ದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದೇನಿಲ್ಲ. ನಮ್ದು 9.4 ಇರೋದೇನಂದ್ರೆ ಖುಷಿ ವಿಚಾರ. ಎಲ್ರು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ತುಂಬಾ ಎಫೆಕ್ಟಿವ್ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಪೈರಿಸಿಬಿಡಿ ಸಿಗುತ್ತೆ ಅಂತ ಅಲ್ಲೇ ಕುತ್ಕೊಂಡು ನೋಡ್ಬೇಡಿ, ಅಂತ ಮಜಾ ಡೆಪ್ತ್ ಎಲ್ಲೂ ಸಿಗಲ್ಲ. ಖಂಡಿತವಾಗ್ಲೂ ನಾನು ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನ ಇಷ್ಟು ದಿನ ಯೂಟ್ಯೂಬ್ ಅಲ್ಲಿ ಬೆಳೆಸಿದ್ದೀರಾ, ಇನ್ ಮುಂದೆ ಬೆಳ್ಳಿ ತರಕ್ಕೆ ಬಂದಿದ್ದೀವಿ, ಬೆಳ್ಳಿ ತರಲು ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.